ಹಾಯ್ ಗೆಳೆಯರೆ, ಜಮ್ಮು ಕಾಶ್ಮೀರ ನಮ್ಮ ಭಾರತ ದೇಶದ ಉತ್ತರ ಭಾಗದಲ್ಲಿದೆ. ಇದನ್ನು ಈ ಪ್ರಪಂಚದ ಸ್ವರ್ಗ ಎಂದು ಕರೆಯುತ್ತಾರೆ. ಒಂದು ಸಲ ನೀವು ಜಮ್ಮು ಕಾಶ್ಮೀರಕ್ಕೆ ಹೋದರೆ ಸ್ವರ್ಗ ನೋಡ್ತೀರಾ ಅಂತ ಹೇಳ್ತಾರೆ. ಇದು ನಮ್ಮ ದೇಶಕ್ಕೆ ಒಂದು ಕುತ್ತಿಗೆಯ ರೀತಿ ಕೆಲಸ ಮಾಡುತ್ತದೆ. ನಮ್ಮ ಭಾರತ ದೇಶ ಆರಂಭವಾಗುವುದು ಜಮ್ಮು ಕಾಶ್ಮೀರದಿಂದ. ನೀವು ಕೇಳಿರಬಹುದು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ. ಹೌದು, ಬನ್ನಿ ಈ ಜಮ್ಮು ಕಾಶ್ಮೀರದ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಜಮ್ಮು ಕಾಶ್ಮೀರದ ಸ್ವಲ್ಪ ಗಡಿ ಭಾಗಗಳನ್ನು ನೋಡಿದರೆ, ಇದು ತನ್ನ ಗಡಿಯನ್ನು ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ಹಾಗೂ ಲಡಾಖ್ಗಳೊಂದಿಗೆ ತನ್ನ ಜಾಗವನ್ನು ಹಂಚಿಕೊಳ್ಳುತ್ತದೆ. ಹಾಗೂ ಇದು ಅಂತಾರಾಷ್ಟ್ರೀಯ ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಅದರಲ್ಲಿ ಮೊದಲನೇದು ಪಾಕಿಸ್ತಾನ ಮತ್ತು ಚೈನಾ. ನೆನಪಿರಲಿ, ಜಮ್ಮು ಕಾಶ್ಮೀರದ ರಾಜಧಾನಿ 2 ನೆನಪಿರಲಿ, ಇಲ್ಲಿ ಒಂದು ಅಲ್ಲ. ಮೊದಲನೇದು, ಇಲ್ಲಿ ಬೇಸಿಗೆಯಲ್ಲಿ ಒಂದು ರಾಜಧಾನಿ ಇವರದು ಶ್ರೀನಗರ. ಎರಡನೇದು, ಚಳಿಗಾಲದಲ್ಲಿ ಇವರು ಬಳಸುವ ರಾಜಧಾನಿ ಜಮ್ಮು. ನೆನಪಿರಲಿ, ಜಮ್ಮು ಮತ್ತು ಶ್ರೀನಗರ ಇವು ಇದರ 2 ರಾಜಧಾನಿಗಳು. ಜಮ್ಮು ಕಾಶ್ಮೀರದಲ್ಲಿ ಅಧಿಕೃತವಾಗಿ ಹಿಂದಿ ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಉರ್ದು, ಇಂಗ್ಲಿಷ್ ಮತ್ತು ಕಾಶ್ಮೀರಿ ಹಾಗೂ ಡೋಗ್ರಿ ಇವು ಇಲ್ಲಿ ಮಾತನಾಡುವ ಭಾಷೆಗಳು. ಮೊದಲನೇದು ಹಿಂದಿ, ಉರ್ದು, ಇಂಗ್ಲಿಷ್, ಕಾಶ್ಮೀರಿ ಮತ್ತು ಡೋಗ್ರಿ. ನೆನಪಿರಲಿ, ಜಮ್ಮು ಕಾಶ್ಮೀರದಲ್ಲಿ ಟೋಟಲು 20 ಜಿಲ್ಲೆಗಳಿವೆ. ಇವು ನಿಮಗೆ ನೆನಪಿರಲಿ. ಮತ್ತು ಇಲ್ಲಿಯ ಪ್ರಮುಖ ನದಿಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಮೊದಲನೇ ನದಿ ಝೀಲಂ ನದಿ. ಇವೆಲ್ಲ ಹಿಮದಲ್ಲೇ ಹುಟ್ಟುವ ನದಿಗಳು, ನೆನಪಿರಲಿ. ಮತ್ತು ಎರಡನೇದು ಜೇನಾಬ್. ಮೂರನೇದು ಸಿಂಧೂ ನದಿ. ನೆನಪಿರಲಿ, ಸಿಂಧೂ ನದಿ ಇದು ಪಾಕಿಸ್ತಾನದಲ್ಲಿ ಹರಿಯುತ್ತದೆ. ನೆನಪಿರಲಿ, ಈ ಸಿಂಧೂ ನದಿಯಿಂದನೇ ಇಂಡಿಯಾ ಅಂತ ಹೆಸರು ಬಂದಿದೆ ನಮ್ಮ ದೇಶಕ್ಕೆ. ಮತ್ತು ತಾವಿ ನದಿ. ಇವು ಜಮ್ಮು ಕಾಶ್ಮೀರದ ನದಿಗಳು. ಮೊದಲನೇದು ಝೀಲಂ, ಎರಡನೇದು ಜೇನಾಬ್, ಸಿಂಧು ಮತ್ತು ತಾವಿ. ಮತ್ತು ಇಲ್ಲಿ ಪರ್ವತ ಶ್ರೇಣಿಗಳನ್ನು ತುಂಬಾ ಇವೆ. ಮೊದಲನೇದು ಅಲ್ಲಿ ಪೀರ್ ಪಂಜಾಲ ಮತ್ತು ಜನ್ನಾರ್. ಮೂರನೇದು ಕಾರಕೋರಂ. ಇನ್ನು ಜಮ್ಮು ಕಾಶ್ಮೀರದ ವಾತಾವರಣ ಹೇಗಿರುತ್ತೆ ಸ್ವಲ್ಪ ನೋಡೋಣ ಬನ್ನಿ. ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರದ ಒಂದು ಕಣಿವೆಯಲ್ಲಿ ಸಮಶೀತೋಷ್ಣ ಅಂದರೆ ತುಂಬಾ ಚಳಿ ಇರುವ ಒಂದು ಸೂಕ್ಷ್ಮವಾದ ಒಂದು ವಾತಾವರಣ ಇರ್ತದೆ. ನಿಮಗೆ ಹಿಮ ಬೀಳುತ್ತಿರುತ್ತೆ, ಸಖತ್ತಾಗಿ ನಿಮಗೆ ಮಜಾ ಬರುತ್ತೆ ನೀವು ಇಲ್ಲಿ ಹೋದರೆ. ಮತ್ತು ಇಲ್ಲಿ ಸ್ವಲ್ಪ ಬೇಸಿಗೆಯಲ್ಲಿ ಸ್ವಲ್ಪ ಬಿಸಿಲು ಇರ್ತದೆ, ಆದರೆ ಅಷ್ಟೊಂದಿರಲ್ಲ. ಈಗ ಜಮ್ಮು ಕಾಶ್ಮೀರಕ್ಕೆ ನೀವು ಹೋದರೆ ಅಲ್ಲಿ ಇಂಪಾರ್ಟೆಂಟಾಗಿ ನೀವು ಕಣಿವೆಗಳನ್ನು ನೋಡ್ಬೋದು. ನೆನಪಿರಲಿ. ಮತ್ತು ಇಲ್ಲಿ ನೀವು ಈ ಸುಂದರವಾದ ತಾಣಗಳು ನಿಮಗೆ ತುಂಬಾ ಸಖತ್ತಾಗಿರುತ್ತೆ. ಪ್ಲೀಸ್ ವಿಸಿಟ್ ಮಾಡಿ ನೀವು ಇಲ್ಲಿ ಒಂದು ಸಲ. ಇನ್ನು ಜಮ್ಮು ಕಾಶ್ಮೀರದ ಆರ್ಥಿಕತೆ ಹೇಗೆ ನಡೆಯುತ್ತದೆ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದು, ಜಮ್ಮು ಕಾಶ್ಮೀರದ ಇಂಪಾರ್ಟೆಂಟ್ ಇರೋದು ಇವರ ಆರ್ಥಿಕತೆ ನಡೆಯೋದೇ ಪ್ರವಾಸೋದ್ಯಮದಿಂದ. ಹೌದು, ದೇಶ ಎಲ್ಲ ವಿದೇಶದಿಂದ ಜನರು ಬರ್ತಾರೆ, ಇಲ್ಲಿ ಬಂದು ಪರ್ವತಗಳನ್ನು ಹಬ್ಬುತ್ತಾರೆ. ಎರಡನೇದು, ಇಲ್ಲಿ ಕರಕುಶಲಗಳ ವಸ್ತು ಸಾಗಾಣಿಕೆ. ಅಂದರೆ ಇದು ಪಶ್ಚಿಮ ಪೇಪಿಯರ್ ಚಾಪೆ ಅಂತ ಇವರು ಕರೆಯುತ್ತಾರೆ ಇದನ್ನು. ಮತ್ತು ಈ ಪ್ರಾಣಿಗಳಿಂದ ರೆಡಿಯಾಗುವ ಚಾಪೆಗಳು. ಮತ್ತು ತೋಟಗಾರಿಕೆ. ನೆನಪಿರಲಿ, ಸೇಬು ಹಣ್ಣುಗಳು. ನಮ್ಮ ದೇಶದಲ್ಲಿ ಸೇಬು ಹಣ್ಣುಗಳು ತಯಾರಾಗುವುದೇ ಕಾಶ್ಮೀರದಿಂದ. ಮತ್ತು ಈ ಕೇಸರಿ ಇದೆಲ್ಲ ತುಂಬಾ ಕಾಸ್ಟ್ಲಿ. ನೀವು ಎನ್ಸಕ್ಕಾಗಲಾದಷ್ಟು ಎಕ್ಸ್ಪೋರ್ಟ್ ಮಾಡ್ತಾರೆ ಕಾಶ್ಮೀರದವರು. ಇದು ಕೇವಲ ಇಲ್ಲೇ ಹುಟ್ಟುತ್ತದೆ, ಯಾಕಂದರೆ ದೇವರು ವಾತಾವರಣ ಈ ರೀತಿ ಕೊಟ್ಟಿದ್ದಾನೆ. ಸೇಬು ಹಣ್ಣು ಮತ್ತು ಈ ಕೇಸರಿ ಇಲ್ಲೇ ಹುಟ್ಟಬೇಕು, ಆ ರೀತಿ ವಾತಾವರಣ ಇರುತ್ತದೆ. ನೀವು ನಂಬ್ತಿರೋ ಗೊತ್ತಿಲ್ಲ, ಪ್ಯೂರ್ ಆದ ಸೇಬು ಹಣ್ಣನ್ನು ಇವರು ದೇಶ ವಿದೇಶಕ್ಕೆ ನಮ್ಮ ಜನರು ಮಾಡ್ತಾರೆ. ನಮಗೆ ಇಲ್ಲೆಲ್ಲ ಸೌತ್ ಇಂಡಿಯಾಕ್ಕೆ ಬರೋದು ಎಲ್ಲ ಕಚರಾ ಸೇಬು ಹಣ್ಣು, ಇದು ಒರಿಜಿನಲ್ ಸೇಬು ಹಣ್ಣು ಇರಲ್ಲ, ನೆನಪಿರಲಿ. ಇನ್ನು ಜಮ್ಮು ಕಾಶ್ಮೀರದ ಸಂಸ್ಕೃತಿ ನೋಡಿದರೆ, ಮೊದಲೆಂದು ಅಲ್ಲಿ ಆಚರಣೆ ಮಾಡುವ ಹಬ್ಬಗಳು ಯಾವುವು ಅಂದರೆ ಈದು, ಲೋರಿ, ಬೈಸಾಖಿ, ನವರೋಜ ಮತ್ತು ಹೆಮೀಸ್ ಹಬ್ಬಗಳು. ಇವು ಇಲ್ಲಿ ಆಚರಣೆ ಮಾಡುವ ಹಬ್ಬಗಳು. ಲೋರಿ, ಈದ್, ಬೈಸಾಖಿ, ನವರೋಜ ಮತ್ತು ಹೆಮೀಸ್. ಇಲ್ಲಿಯ ಸಾಂಪ್ರದಾಯಿಕ ಉಡುಗೆ ನೋಡಿದರೆ, ಇವರು ಏನು ಹಾಕುವ ಬಟ್ಟೆಗಳನ್ನು ನೋಡಿದರೆ ಪೇರಾನ್ ಅಂತ ಇವರು ಹೇಳ್ತಾರೆ. ಈ ಪೇರಾನ್ ಅಂದರೆ ಒಂದು ಉಣ್ಣೆಯ ಒಂದು ಕೋಟೆ ಇದು. ಮತ್ತು ಪಶ್ಮಿನಾ ಶಾಲುಗಳು. ಮತ್ತು ಈಗ ನೀವು ಇಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಸಿಟ್ ಕೊಟ್ಟರೆ ನೀವು ಇಲ್ಲಿ ಏನೇನು ತಿನ್ನಬಹುದು, ಇಲ್ಲಿಯ ತಿಂಡಿಯ ಬಗ್ಗೆ ನೋಡಬೇಕಲ್ಲ, ಊಟ ಮತ್ತು ಅಲ್ಲಿಯ ಬೊಗಸೆಗಳನ್ನು. ಮೊದಲನೇದು, ಅಲ್ಲಿಯ ಊಟದಲ್ಲಿ ನೋಡೋದು ರೋಗನ್ ಶೋಷ್. ಇದು ಒಂದು ಸಖತ್ತಾಗಿರುವ ಊಟ. ಮತ್ತು ದಮ್ ಆಲೂ, ಯಖ್ನಿ ಮತ್ತು ಖವ್ವಾ. ಇಲ್ಲಿಯ ಸಾಂಪ್ರದಾಯಿಕ ಒಂದು ಚಾನು ಸಿಗುತ್ತದೆ. ನೀವು ಕಾಶ್ಮೀರಕ್ಕೆ ಹೋದರೆ ಇಷ್ಟು ಚಹಾ ಕುಡ್ತೀರಿ, ಇಲ್ಲಿ ಚಹಾ ಸಖತ್ತಾಗಿರುತ್ತೆ. ಅದನ್ನು ಕಾಶ್ಮೀರಿ ಚಾಯ್ ಅಂತ ಇವರು ಕರೆಯುತ್ತಾರೆ. ತುಂಬಾ ಸಖತ್ತಿರುತ್ತದೆ. ದಯವಿಟ್ಟು ಇದನ್ನು ಟೇಸ್ಟ್ ಮಾಡಲೇಬೇಕು ಕಾಶ್ಮೀರಕ್ಕೆ ಹೋದರೆ. ಜಮ್ಮು ಕಾಶ್ಮೀರ ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ತುಂಬಾ ಹೆಸರುವಾಸಿಯಾಗಿದೆ ಇಡೀ ಜಗತ್ತಿನಲ್ಲಿ. ಅದಕ್ಕೋಸ್ಕರನೇ ಈ ಇಡೀ ಜಗತ್ತು ಇದರ ಮೇಲೆ ಕಣ್ಣಿಟ್ಟಿದೆ. ನಾನು ನಿಮಗೆ ಪೊಲಿಟಿಕಲ್ ಆಗಿ ಹೇಳ್ತಾ ಇಲ್ಲ, ಅಲ್ಲಿ ಹೋಗೋದು ಇಲ್ಲ ನಾನು.
ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಜಮ್ಮು ಕಾಶ್ಮೀರದ ಬಗ್ಗೆ ಕನ್ನಡದಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ. ಯಾಕೆಂದರೆ ತುಂಬ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ, ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ. ನಾನು ಪ್ರತಿ ವಿಡಿಯೋನಲ್ಲಿ ಹೇಳ್ತೀನಿ, ಪ್ಲೀಸ್ ನೀವು ನನಗೆ ಸಪೋರ್ಟ್ ಮಾಡಿ. ನನಗೆ ತುಂಬಾ ಕಷ್ಟದಲ್ಲಿದ್ದೀನಿ, ಅದಕ್ಕೋಸ್ಕರ ನಾನು ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಕನ್ನಡದ ಈ ಒಂದು ಕಂಟೆಂಟನ್ನು ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.